ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ತಾಯಿ ಮಹಾಲಕ್ಷ್ಮಿಗೆ ಸೀರೆನ ಹೇಗೆ ಉಡಿಸೋದು, ಅದು ಸಿಂಪಲ್ ವೇಲಿ ಬಿಗಿನರ್ಸ್ಗೆ ಈ ಸೀರೆ ಉಡ್ಸೋಕ್ಕೆ ಬರಲ್ಲ ಅನ್ನೋರು ಸಹ ಉಡಿಸ್ಬೋದು. ಆ ಥರ ನಾನು ಕೆಲವೊಂದು ಟಿಪ್ಸ್ಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಸ್ಯಾರಿ ಡ್ರೇಪ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಸೀರೆ ನಾವು ತಾಯಿ ಮಹಾಲಕ್ಷ್ಮಿಗೆ ಅಂತ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಬಾರ್ಡರ್ ಇರಬೇಕು ಮತ್ತು ಕೆಂಪು ಮತ್ತು ಹಸಿರು ಬಣ್ಣದ್ದಾಗಿರಬೇಕು. ಏಕೆಂದರೆ ಇದೆರಡು ಅಮ್ಮನಿಗೆ ತುಂಬ ಇಷ್ಟ ಆಗುವಂಥ ಕಲರ್ ಅಂತ ಹೇಳ್ಬೋದು. ಈಗ ಸ್ಯಾರಿ ಡ್ರೇಪ್ ಮಾಡೋದಕ್ಕೆ ನೋಡಿ, ಸೆರ್ಗಿನ ಭಾಗ ಇರುತ್ತಲ್ಲ, ಈ ಸೆರ್ಗಿನ ಭಾಗನ ನಾವು ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕ ಪ್ಲೀಟ್ಸ್ ಆಗಿ ಮಾಡ್ಕೊಬೇಕಾಗುತ್ತೆ. ನಮಗಾದರೆ ಸ್ವಲ್ಪ ದಪ್ಪ ಓಕೆ ಆಗುತ್ತೆ. ಇದು ಅಮ್ಮನಿಗಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಉಡಿಸ್ರೆ ಪ್ಲೀಟ್ಸ್ ಜಾಸ್ತಿ ಬರುತ್ತೆ, ನೋಡೋದಕ್ಕೂ ಲುಕ್ಕು ಸಹ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಸೆರ್ಗಿನ ಪಾರ್ಟ್ನ ಚಿಕ್ಕ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಮೊಳದಿಂದ ಇನ್ನೊಂಚೂರು ಉದ್ದ ಅನ್ನೋಷ್ಟು ನೀವು ಪ್ಲೀಟ್ಸ್ನ ಮಾಡಿಕೊಂಡು ಸೇಫ್ಟಿ ಪಿನ್ಸ್ನ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನು ಈ ಕಡೆ ಎಡ್ಜಿನ ಭಾಗ ಏನಿರುತ್ತೆ ಅದನ್ನು ನೋಡಿ ನೀಟಾಗಿ ಈ ಥರ ಹಾಸ್ಕೊಂಡು ಈ ಥರ ನೀವು ಒಂದೊಂದೇ ಪ್ಲೀಟ್ಸ್ನ ಮಾಡ್ಕೊಬೇಕಾಗುತ್ತೆ. ಕೆಲವ್ರಿಗೆ ಅಂದರೆ ಸ್ಟಾರ್ಟಿಂಗ್ ಅಂದರೆ ಸ್ಯಾರಿ ಬಗ್ಗೆ ಏನು ಅಷ್ಟೊಂದು ಉಡ್ಕೊಳಕ್ಕೆ ಬರಲ್ಲ, ಉಡ್ಸೋಕ್ಕೆ ಬರಲ್ಲ ಅನ್ನೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಈ ಥರ ಒಂದೊಂದೇ ಪ್ಲೀಟ್ಸ್ನ ಚಿಕ್ಕ ಚಿಕ್ಕದಾಗಿ ನೀವು ಫೋಲ್ಡ್ ಮಾಡಿ ಇಟ್ಕೊಬೇಕಾಗುತ್ತೆ. ಸ್ವಲ್ಪ ಕಷ್ಟ ಅನ್ಸೋರು ಏನಂದರೆ ಒಂದು 8 7 ಆದಮೇಲೆ ಹಂಗೆ ಅದನ್ನು ಸೆಕ್ಯೂರ್ ಮಾಡ್ತಾ ಸೇಫ್ಟಿ ಪಿನ್ ಇಲ್ಲಾಂದರೆ ಬಟ್ಟೆ ಕ್ಲಿಪ್ನ ಯೂಸ್ ಮಾಡಿ ನೀವು ಅದನ್ನ ಸೆಕ್ಯೂರ್ ಮಾಡ್ತಾ ನೋಡಿ, ಈ ಥರ ಸೆರ್ಗಿನ ಪಾರ್ಟೇ ಒಂದು ಕಡೆ ಮತ್ತು ಇನ್ನೊಂದು ಸೈಡು ಈ ಥರ ನೀವು ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ನೀವು ಹಿಂದಿನ ದಿನವೇ, ನಾವು ನೆಕ್ಸ್ಟ್ ಡೇ ಅಲ್ವಾ ಮಾಡ್ತಾಯಿರ್ತೀವಿ, ಹಿಂದಿನ ದಿನ ನೈಟೇ ನೀವು ಈ ಥರ ಪ್ಲೀಟ್ಸ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆನೇ ನೀವು ಆರಾಮಾಗಿ ಯಾವುದೇ ಗೊಂದಲ ಇಲ್ಲದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡ್ಬೋದು. ಸೊ ಇದನ್ನು ನೈಟೇ ರೆಡಿ ಮಾಡಿ ನೋಡಿ ಈ ಥರ ಇಟ್ಕೊಂಬಿಡಿ. ನೋಡಿ, ಇದಿಷ್ಟು ಬಿಗಿನರ್ಸ್ಗೆ ಏನು ಅಷ್ಟು ಕಷ್ಟ ಆಗಲ್ಲ, ಅಷ್ಟು ಈಸಿ ವೇಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ನಾವು ಒಂದು ಥ್ರೆಡ್ನ ತೊಗೊಂಡು ಎಷ್ಟು ಲೆಂತ್ ಬೇಕು, ಕಳಸ ನಮಗೆ ಎಷ್ಟು ಲೆಂತ್ ಬರುತ್ತೆ ಅದನ್ನು ನೋಡಿಕೊಂಡು ನಾವು ಒಂದು ಥ್ರೆಡ್ಡಿಂದ ಮಿಡ್ನ ಡಿವೈಡ್ ಮಾಡಿಕೊಂಡು ಕಳಸಕ್ಕೆ ಕಟ್ಕೊಬೇಕಾಗುತ್ತೆ. ಕಟ್ಕೊಂಡು ನೀವು ಏನು ಸೇಫ್ಟಿ ಪಿನ್ಸ್ನೆಲ್ಲ ಹಾಕಿ ಸೆಕ್ಯೂರ್ ಮಾಡಿರ್ತೀರೋ ಅದನ್ನ ರಿಮೂವ್ ಮಾಡಿ ನೆರಿಗೆನೆಲ್ಲನೂ ನೀಟಾಗಿ ಸರಿ ಮಾಡ್ಕೊಬೇಕಾಗುತ್ತೆ. ನೀಟಾಗಿ ಸರಿ ಮಾಡಿಕೊಂಡು ಮತ್ತು ಆ ಲೆಫ್ಟ್ ಸೈಡ್ ಅಂದರೆ ನಾವು ಲೆಫ್ಟ್ ಸೈಡ್ ಏನು ಹಾಕಿರ್ತೀವಿ ಆ ಸೆರ್ಗಿನ ಭಾಗನ ಕಳಸದಿಂದ ಮುಂದಕ್ಕೆ ತೊಗೊಂಡು ಬಂದು ಈ ಸೆರ್ಗೆ ಏನಿರುತ್ತೆ ಅದನ್ನ ಆ ನೆರಿಗೆಗಳನ್ನೆಲ್ಲ ಚಿಕ್ಕದಾಗಿ ಸರಿ ಮಾಡಿ ನೀಟಾಗಿ ರೆಡಿ ಮಾಡ್ಕೊಬೇಕಾಗುತ್ತೆ. ನೋಡಿ, ನಾನು ಏನು ತೋರಿಸ್ತಾ ಇದ್ದೀನಿ ಈ ಥರ. ನೋಡಿ, ನಾನು ಯಾಕೆ ಚಿಕ್ಕ ಚಿಕ್ಕ ಪ್ಲೀಟ್ಸ್ನ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಂದರೆ ಇದೇ ರೀಸನ್ಗೆ. ನೋಡಿ, ಮುಂದೆ ಎಷ್ಟು ಚೆನ್ನಾಗಿ ಬಂದಿದೆ. ಪುಟ್ಟ ಫ್ರಿಲ್ಸ್ನ ಮಾಡಿದ್ರೆ ನೆರಿಗೆಗಳು ಜಾಸ್ತಿ ಬರುತ್ತೆ, ಆವಾಗ ಮುಂದೆನೂ ಸಹ ಲುಕ್ಕಾಗಿ ಕಾಣುತ್ತೆ, ಚೆನ್ನಾಗೂ ಕಾಣಿಸುತ್ತೆ. ಸೊ ಅದರಿಂದನೇ ಹೇಳಿದ್ದು. ಆಮೇಲೆ ಬಿಗಿನರ್ಸ್ಗೂ ತುಂಬ ಈಸಿ ಅನ್ನಿಸ್ತು ಅಲ್ವಾ, ಎಷ್ಟು ಈಸಿ ಅನ್ನಿಸ್ತು. ಆಮೇಲೆ ಇನ್ನೊಂದು, ನೀವು ನಾನು ಮಾರ್ನಿಂಗೇ ಉಡಿಸ್ತೀನಿ ಅಂದ್ಬಿಟ್ಟು ನೀವು ಹಾಗೆ ಬಿಟ್ಕೊಬೇಡಿ. ದಯವಿಟ್ಟು ನೈಟೇ ನೀವು ಇದನ್ನು ಪ್ಲೀಟ್ನ ಮಾಡಿ ಇಟ್ಕೊಂಡ್ರೆ ಮಾರ್ನಿಂಗು ಉಡ್ಸೋದಕ್ಕೆ ಈಸಿ ಆಗುತ್ತೆ. ಏಕೆಂದರೆ ಹಬ್ಬದ ದಿನ ತುಂಬಾ ಕೆಲಸಗಳಿರುತ್ತೆ. ನೈವೇದ್ಯ ಮಾಡೋದಿರುತ್ತೆ, ಗಂಗಮ್ಮನ ಪೂಜೆ ಮಾಡ್ಕೊಂಡು ಕಳಸ ತರೋದು, ಮನೇಲೆಲ್ಲ ಪ್ರಿಪ್ರೇಷನ್ನ ಮಾಡ್ಕೊಳ್ಳೋದು, ಹೂವಿನ ಅಲಂಕಾರ, ಇದೆಲ್ಲ ತುಂಬ ಇರುತ್ತೆ. ಸೊ ಇದೆಲ್ಲ ನೀವು ಆಮೇಲೆ ನೈಟೇ ಮಾಡ್ಕೊಂಡಲ್ಲೇ ಬೆಳಗ್ಗೆ ಮಾಡ್ತೀನಿ ಅಂದ್ಕೊಂಡ್ರೆ ನಿಜವಾಗ್ಲೂ ತುಂಬ ರಿಸ್ಕ್ ಆಗುತ್ತೆ. ಸೊ ದಯವಿಟ್ಟು ಈ ಪ್ಲೀಟ್ಸ್ನೆಲ್ಲ ನಾನು ಆವಾಗಲೇ ತೋರಿಸ್ಕೊಟ್ನಲ್ವ ಆ ಥರ ರೆಡಿ ಮಾಡಿ ಇಟ್ಕೊಂಬಿಡಿ. ನೋಡಿ, ಇದೆಲ್ಲ ಪ್ಲೀಟ್ಸ್ನ ಫುಲ್ ಮಾಡಿಬಿಟ್ಟು ಮತ್ತು ಡಾಬ್ನ ಹಾಕಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಫುಲ್ಲು ಫ್ರಿಲ್ಸ್ ಎಲ್ಲ ಬಂದಿದೆ, ಶೇಪು ಸಹ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಲುಕ್ಕಾಗಿ ಬಂದಿದೆ. ಇದು ನೋಡಿದ್ರೇ, ನಿಮ್ಮ ವಿಡಿಯೋ ನೋಡಿದ್ರೆ ಅನಿಸುತ್ತೆ ಎಂಥ ಬಿಗಿನರ್ಸು ಸಹ ಉಡಿಸ್ಬೋದು, ಅಷ್ಟು ಈಸಿಯೆಸ್ಟ್ ವೇಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಡಾಬೆಲ್ಲ ಹಾಕಿದ್ಮೇಲೆ ನಿಮ್ಮ ಹತ್ರ ಏನೇನು ಜ್ಯುವೆಲ್ಲರಿ ಇರುತ್ತೆ, ನೀವೇನೇನು ಹಾಕಬೇಕು ಅಂದ್ಕೊಂಡಿರ್ತೀರೋ ಅದನ್ನೆಲ್ಲ ಹಾಕ್ಬೋದು. ಆಮೇಲೆ ನೀವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಾಯಿಗೆ ಉಡಿಸ್ಬೇಕಾದ್ರೆ ಸೀರೆ ನಾನು ಬಿಫೋರ್ ವೀಡಿಯೋಸಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಬಾರ್ಡರ್ ಇಲ್ದಲೇ ಇರೋವಂಥ ಸೀರೆನ ಉಡಿಸ್ಬಾರ್ದು, ತರೋದು ತಪ್ಪು, ತರೋದಕ್ಕೂ ಹೋಗಬೇಡಿ. ಹಬ್ಬ ಅಂದರೆ ಲಕ್ಷ್ಮೀ ತಾಯಿಗೆ ಅಂತಲ್ಲ, ಯಾವುದೇ ದೇವ್ರಿಗೂ ಅಷ್ಟೇ ಮಡ್ಲಕ್ಕಿ ಕೊಡಬೇಕಾದ್ರೆ ಮತ್ತು ದೇವ್ರಿಗೆ ಸೀರೆನ ಕೊಡಿಸ್ಬೇಕಾದ್ರೆ ನೀವು ಬಾರ್ಡರ್ ಇರೋ ಸೀರೆನೇ ಕೊಡಬೇಕು, ನಾರ್ಮಲ್ ಸ್ಯಾರೀಸ್ನ ಕೊಡೋ ಹಾಗಿಲ್ಲ. ನೋಡಿ, ಈ ಥರ. ಇನ್ನು ಕೈ ಕಾಲು ಎಲ್ಲನೂ ಸಹ ಹಾಕಿ ಇದಕ್ಕೇನೆ ನೋಡಿ ನೀವು ತಾಯಿ ಮಹಾಲಕ್ಷ್ಮಿ ಪೂಜೆನ ಅವತ್ತಿನ ದಿನ ಮಾಡ್ಬೋದು. ನಾನು ಈ ಈಸಿಯೆಸ್ಟ್ ವೇಲಿ ತಿಳಿಸ್ಕೊಟ್ಟಿರುವಂಥ ಸ್ಯಾರಿ ಡ್ರೇಪಿಂಗ್ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅವರು ಬಿಗಿನರ್ಸ್ ಆಗಿದ್ರೆ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ನನ್ನ ಚಾನಲಲ್ಲಿ
ಹಬ್ಬಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಇನ್ಫಾರ್ಮೇಷನ್ಸ್ನೂ ಸಹ ನಾನು ಕೊಟ್ಟಿದ್ದೀನಿ. ಯಾರಿನ್ನ ನೋಡಿಲ್ಲ ಒನ್ಸ್ ಹೋಗಿ ವಿಸಿಟ್ ಮಾಡಿ. ನಾನು ನನ್ನ ನೆಕ್ಸ್ಟ್ ಬರೋ ವಿಡಿಯೋಸಲ್ಲಿ ತಾಯಿಗೆ ಹಾಕುವಂಥ ಮಾಂಗಲ್ಯ, ವ್ರತದ ದಾರ ಮತ್ತು ಕಂಕಣ, ಕಳಸಕ್ಕೆ ಕಟ್ಟುವಂಥ ಕಂಕಣನ ಹೇಗೆ ಮಾಡ್ಬೋದು ಅನ್ನೋದನ್ನು ಬ್ರೀಫಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವೆಯ್ಟ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.